ಹಲೋ ಹೀರೋ ಅಂಡ್ ಹೀರೋಯಿನ್ಸ್. ಇವತ್ತು ನಾನು ಅರ್ಲಿ ಇನ್ ದ ಮಾರ್ನಿಂಗ್ಗೆ ಎದ್ದು ರೆಡಿ ಆಗಿದ್ದೀನಿ. ಸೊ ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಸೊ ಹೇರ್ ಡ್ರೈ ಮಾಡ್ಕೊಂಡ್ಬಿಟ್ಟು ಐ ಕಮ್ ಬ್ಯಾಕ್ ಇನ್ ಅ ವೈಲ್ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ರೆಡಿ ಆಗಿದ್ದಾಯ್ತು. ಲಿಟ್ರಲಿ ನಿದ್ದೆನೇ ಇಲ್ಲ ಗೈಸ್. ನಾಟ್ ಈವನ್ 3 ಅವರ್ಸ್. ಸೊ ನಾಳೆ ಈ ಥರ ಇದೆ. ಸೊ ಡಿಸೆಂಬರ್ 7th ಈ ಥರ ಹೊರಗೆ ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡಿನೇ ನಿದ್ದೆ ಬರಲಿಲ್ಲ ನನಗೆ. ಸೊ ಟುಡೇ ಇಸ್ ವೆರಿ ಸ್ಪೆಷಲ್ ಡೇ. ಏನು ಯಾಕೆ ಅಂತ ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಪರ್ಸನ್ ನನ್ನ ಏನು ಜಡ್ಜ್ ಮಾಡಲ್ಲ. ಎಸ್ಪೆಷಲಿ ನಾನು ನನ್ನ ಥರ ಇರ್ಬೋದು. ಸೊ ಯಾರು ಅಂತ ಹೇಳ್ತೀನಿ. ಸೊ ರೆಡಿ ಆಗ್ಬಿಟ್ಟು ಕೆಳಗೆ ಹೋಗಿದ್ದೆ. ಈ ಥರ ಎಲ್ಲ ರೆಡಿ ಮಾಡಿದ್ರು. ಸೊ ನಾವು ಅಲ್ಲಿಗೆ ಎತ್ಕೊಂಡು ಹೋಗ್ತಿದ್ದೀವಿ ಇದನ್ನ. ಸೊ ಏನು ಅಂತ ಎಂಡಲ್ಲಿ ಹೇಳ್ತೀನಿ. ಸೊ ಕಾರಲ್ಲೆಲ್ಲ ಲಗೇಜ್ ಪ್ಯಾಕ್ ಈಸ್ ಡನ್. ಕಂಪ್ಲೀಟ್ ಫಾಗ್. Reach the location. ಲೊಕೇಶನ್ ರೀಚ್ ಆದ್ವಿ. ಎಲ್ಲಿ ಏನು ಅಂತ ಗೊತ್ತಾಗೋಗ್ಬಿಟ್ಟಿರುತ್ತೆ. ಎಲ್ಲಿ ಅನ್ನೋ ಡೌಟೇ, ಬಟ್ ಏನು ಅಂತ ಗೊತ್ತಾಗಿರುತ್ತೆ. ಇಟ್ಸ್ ಅ ಡಿಸೆಂಬರ್ 7th ಆಗಿರೋದಕ್ಕೋಸ್ಕರ ಇವತ್ತು ಮಾರ್ಗಶಿರ ಅಮಾವಾಸ್ಯೆ ಮತ್ತೆ ಆರುದ್ರ ನಕ್ಷತ್ರ, ಶಿವನ ಜನ್ಮ ನಕ್ಷತ್ರ ಅಂತ ಹೇಳಿದ್ರು. ಸೊ ಇವತ್ತು ರುದ್ರಾಭಿಷೇಕ ಮತ್ತೆ ಶಿವನ ಅಭಿಷೇಕ ಎಲ್ಲ ನೋಡಿದ್ರೆ ತುಂಬ ಒಳ್ಳೆಯದು ಅಂತಂದ್ರು. ಸೊ ಅದಕ್ಕೋಸ್ಕರ ನಾವು ಅರ್ಲಿ ಇನ್ ದ ಮಾರ್ನಿಂಗ್ಗೆ ಶಿವನ ಅಭಿಷೇಕ ನೋಡಲಿಕ್ಕೆ ಟೆಂಪಲ್ಗೆ ಹೋದ್ವಿ. ಇಟ್ ವಾಸ್ ಸಚ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸೀರಿಯಸ್ ಆಗಿ ವರ್ಡ್ಸ್ ಅಲ್ಲಿ ಇದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಸೊ ಇವತ್ತು ವೆರಿ 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 ಸ್ಪೆಷಲ್ ಡೇ. ನೀವು ಏನೇ ನಿಮ್ಮ ಆಸೆಗಳಿರಲಿ, ಯಾವುದಾದ್ರೂ ಒಂದು ಆಸೆ ಇವತ್ತು ಕೇಳ್ಕೊಂಡ್ರೆ ನೆರವೇರುತ್ತೆ ಅಂತ ಹೇಳಿದ್ರು. ಸೊ ನೀವು ಬೇಗ ಹೋಗಿ ಕೇಳ್ಕೊಂಬಿಡಿ. ಯಾಕೆ ಅಂದರೆ ಇವತ್ತು ಶಿವ ಫುಲ್ ಹ್ಯಾಪಿ ಆಗಿರ್ತಾರೆ. ಸೊ ಈ ಥರ ಶಿವನ ಅಲಂಕಾರ ಮಾಡಿದ್ರು. ತುಂಬ ತುಂಬ ಚೆನ್ನಾಗಿತ್ತು. ಆ ವೈಬ್ಸು ಅದೆಲ್ಲ ಎಕ್ಸ್ಪ್ಲೇನೇ ಮಾಡೋಕ್ಕಾಗಿಲ್ಲ. ಈ ಸ್ಪೆಷಲ್ ಡೇ ಒನ್ಸ್ ಇನ್ ಎ ಇಯರ್ ಬರುತ್ತೆ ಅಂತ ಹೇಳಿದ್ರು. ವರ್ತ್ ಇಟ್ ಅಂತ ಹೇಳ್ತಾರಲ್ವ, ಸೊ ಆ ಥರ ಅಂತ ನನಗನ್ನಿಸ್ತು. ನೀವು ಎಲ್ಲ ವಿಶ್ ಮಾಡ್ಕೊಂಬಿಡಿ ಏನಾದರೂ ಒಂದು. ಸೊ ಅಲ್ಲಿ ಪ್ರಸಾದ ಹಂಚಿದ್ವಿ. ಅದಾದಮೇಲೆ ನಿದ್ದೆ ಇಲ್ದಿರೋದಕ್ಕೆ ಹಾರಿಬಲ್ ಹೆಡ್ಏಕ್. ಸೊ ಕಾಫಿ ಕುಡಿದ್ಬಿಟ್ಟು ಬ್ಯಾಕ್ ಟು ಹೋಮ್ ಗೈಸ್. ತುಂಬ ನಿದ್ದೆ ಬರ್ತಾ ಇದೆ ಬಿಕಾಸ್ ನಿದ್ದೆನೇ ಇರಲಿಲ್ಲ. ನಾನಂತೂ ನಾನು ಒಂದು ಕೋರಿಕೆ ಕೇಳ್ಕೊಂಡ್ಬಿಟ್ಟೆ. ನೀವು ಹೋಗಿ ಕೇಳ್ಕೊಳ್ಳಿ, ಫುಲ್ಫಿಲ್ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ನನ್ನ ಫಸ್ಟ್ ವ್ಲಾಗು. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್.